ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೀತು ಅನ್ನೋದು ಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ನ ಹೇಳ್ತಾ, ಇವತ್ತು ನಾನು ನನ್ನ ನೈಟ್ ರೊಟೀನ್ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೇಳ್ತಿದ್ರಿ ಅಲ್ವಾ, ರೊಟೀನ್ ಲಾಗ್ಸ್ನು ಮಾಡಿ ತುಂಬ ದಿನ ಆಗಿದೆ ನೀವು ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ನನ್ನ ವ್ಯೂವರ್ಸ್ಗೋಸ್ಕರ ನಾನು ಇವತ್ತು ನನ್ನ ನೈಟ್ ರೊಟೀನ್ ಹೇಗಿರುತ್ತೆ, ಹಾಗೆಯೇ ಅಡುಗೆ ಮನೆನ ಯಾವ ರೀತಿ ನಾನು ನೀಟಾಗಿ ಇಟ್ಕೋತೀನಿ, ಹಾಗೆ ಮತ್ತು ಜಿರಳೆ ಎಲ್ಲ ಬರಬಾರ್ದು ಅಂದರೆ ಯಾವುದನ್ನು ಫಾಲೋ ಮಾಡಬೇಕು, ಹೇಗಿರಬೇಕು ನಮ್ಮ ನೈಟ್ ರೊಟೀನು ಕಿಚನ್ದು ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ನೀವು ಇನ್ನು ಟೈಮ್ ಬಂದು 8 ಗಂಟೆ ಆಗಿತ್ತು. ಇಲ್ಲಿ ನೋಡ್ತಿದ್ದೀರಲ್ವ, ದೇವ್ರು ಬಂದಿದೆ ಮನೆ ಹತ್ರ. ಅಂದರೆ ಚಾಮುಂಡೇಶ್ವರಿ ತಾಯಿನ ಕರೆಸಿದ್ರು. ಹಿಂದೆಗಡೆ ನಮ್ಮ ಮನೆ ಹಿಂದೆಗಡೆ ಗೃಹ ಪ್ರವೇಶ ನಡೀತಾ ಇದೆ. ಸೊ ಆ ಗೃಹ ಪ್ರವೇಶದ ಮನೆಯವರು ತಾಯಿ ಚಾಮುಂಡೇಶ್ವರಿಯನ್ನು ಕರೆಸಿದ್ರು. ಹೀಗೆ ಮೆರವಣಿಗೆ ಹೋಗ್ತಿತ್ತು. ಸೊ ತಾಯಿನ ನೋಡಿಕೊಂಡು ನಾವುಗಳು ಕೂಡ ತಾಯಿ ದರ್ಶನವನ್ನು ಮಾಡಿಕೊಂಡು ಸರಿ ನಾನು ಊಟಕ್ಕೂ ಕೂಡ ರೆಡಿ ಮಾಡ್ತಿದ್ದೆ, ಅಂದರೆ ರಾತ್ರಿ ಊಟಕ್ಕೆ. ಸೊ ಅಷ್ಟೊತ್ತಿಗೆ ದೇವ್ರು ಬಂತು ಅಲ್ವಾ, ಸರಿ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ನೀವು ಕೂಡ ತಾಯಿ ದರ್ಶನ ತೊಗೊಳ್ಳಿ ಅಂತ. ಅಷ್ಟೊತ್ತಿಗೆ ನಾನು ಅಡುಗೆನೂ ರೆಡಿ ಮಾಡಿದ್ದೆ, ತಟ್ಟೆಗೆಲ್ಲ ಹಾಕಿಟ್ಟಿದ್ವಿ. ದೇವ್ರು ಬಂತು ಅಂತ ಹೋಗಿದ್ವಿ. ಈಗ ಈ ಊಟಕ್ಕೆ ನಾನು ಚಪಾತಿ, ಸ್ವಲ್ಪ ಪಲಾವ್ ಉಳಿದಿತ್ತು, ಹಾಗೆಯೇ ಸಾಂಬಾರು ಮತ್ತು ಸಲಾಡು, ಇದಿಷ್ಟು ನೈಟ್ ಊಟಕ್ಕಾಗಿತ್ತು. ಊಟ ಎಲ್ಲ ಆದ ನಂತರ ಪಾತ್ರೆಗಳನ್ನು ಕೂಡ ನಾನು ಎಲ್ಲ ವಾಶ್ ಮಾಡಿದೆ. ಅದನ್ನೆಲ್ಲ ನಾನೇನು ತೋರಿಸ್ಲಿಲ್ಲ. ಪಾತ್ರೆ ವಾಶ್ ಮಾಡೋದೆಲ್ಲ ನಾರ್ಮಲ್ ಅಲ್ವಾ. ಸೊ ಅದಾದ ನಂತರ ನಾನು ಯಾವುದನ್ನೆಲ್ಲ ಫಾಲೋ ಮಾಡಿ ಯಾವ ರೀತಿ ನಾನು ಕಿಚನ್ನ ಕ್ಲೀನಾಗಿ ಇಟ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ನೋಡ್ತಿರ್ಬೋದು, ನಾವು ಕಿಚನ್ ಕ್ಲೀನ್ ಮಾಡುವಾಗ ನಾನೊಂದು ಸ್ಪ್ರೇನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಸ್ಪ್ರೇ ನನಗೆ ತುಂಬಾ ಯೂಸ್ಫುಲ್ ಆಗ್ತಾಯಿದೆ. ಸೊ ಆ ಸ್ಪ್ರೇನ ನಾನು ಇವತ್ತು ಏನೆಲ್ಲ ಯೂಸ್ ಮಾಡಿ ಮಾಡ್ಕೋತೀನಿ ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಿಚನ್ ಅಂತೂ ಘಮ ಘಮ ಅಂತ ಇರುತ್ತೆ. ಇಡೀ ನೈಟು ನಮ್ಮ ಕಿಚನ್ ಘಮ್ ಅಂತ, ಅಂದರೆ ಒಂದು ಬ್ಯಾಡ್ ಸ್ಮೆಲ್ ಇಲ್ದಲೆ ಚೆನ್ನಾಗಿ ನೀಟಾಗಿ ಇತ್ತಿದ್ದೆ ಆದರೆ ಖಂಡಿತವಾಗ್ಲೂ ಜಿರಳೆ, ಈ ರೀತಿ ಇನ್ಸೆಕ್ಟ್ಸ್ ಯಾವುದೂ ಬರೋದಿಲ್ಲ. ಸೊ ಇದೇನೇ ಸ್ಪ್ರೇ ನಾನು ಯೂಸ್ ಮಾಡ್ತಾ ಇದ್ದಿಲ್ಲ, ನೋಡ್ತಾ ಇರಲ್ಲ. ಈ ರೀತಿ ಮೂಲೆಗಳನ್ನ ಮೊದಲು ನಾವು ಕ್ಲೀನ್ ಮಾಡ್ಕೋಬೇಕು. ಇನ್ನು ಈ ಸ್ಪ್ರೇಯಲ್ಲಿ ನಾನು ಏನೇನೆಲ್ಲ ಮಿಕ್ಸ್ ಮಾಡಿದ್ದೀನಿ ಅಂದರೆ ವಿನೆಗರ್ ಬಳಸೋದ್ರಿಂದ ಸ್ನೇಹಿತರೆ, ವಿನೆಗರ್ನ ಹಾಕಿ ಸ್ಪ್ರೇ ಮಾಡೋದ್ರಿಂದ ಆ ಘಾಟ್ ಸ್ಮೆಲ್ಗೆ ಜಿರಳೆ ಆಗಿರ್ಬೋದು ಮತ್ತು ಈ ಪಲ್ಲಿ ಇದು ಯಾವುದೂ ಕಿಚನಲ್ಲಿ ಬರೋದಿಲ್ಲ. ನೀವು ಕೂಡ ಟ್ರೈ ಮಾಡಿ. ಈವನ್ ಸೊಳ್ಳೆ ಕೂಡ ಅಷ್ಟೇ ಬರೋದಿಲ್ಲ. ಸೊ ಈ ಸ್ಪ್ರೇ ಯೂಸ್ ಮಾಡಿದಾಗಿಂದ ನಮ್ಮ ಮನೇಲೂ ಕೂಡ ಸಣ್ಣ ಸಣ್ಣ ಜಿರಳೆ ಇತ್ತು. ನಾನು ಮೊದಲು ನಿಮ್ಮ ವಿಡಿಯೋದಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಬಟ್ ಈಗ ನಾನು ನೋಡಬೇಕು ಅಂದರೂ ಕೂಡ ಮನೇಲಿ ಒಂದು ಜಿರಳೆ ಇಲ್ಲ. ಇದನ್ನು ನಾನು ಸ್ಪ್ರೇನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದ. ಸೊ ಈಗ ಮೊಸರು ಕೂಡ ನೋಡಿ ಹೆಪ್ಪಾಕಿದೆ. ನಾನು ಈ ಮೊಸರನ್ನ ಮಡಿಕೆಯಲ್ಲಿ ಹಾಕೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಮೊಸರು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬೇಕಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮಡಿಕೆಯಲ್ಲಿ ಮೊಸರನ್ನ ಮಾಡಿ ತಿನ್ನಿ, ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ತುಂಬಾ ರುಚಿಯಾಗಿ ಗಟ್ಟಿಯಾಗಿ ಬರುತ್ತೆ. ಬನ್ನಿ ಸ್ಪ್ರೇ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ಮೊದಲಿಗೆ ವಿನೆಗರ್ನ ತೊಗೋತಾ ಇದ್ದೀನಿ. ವಿನೆಗರ್ನ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ನೋಡಿ, ಈ ಬಾಟಲಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಕೊಲ್ಲಿನ್ನು ಖಾಲಿ ಆದಮೇಲೆ ಆ ಸ್ಪ್ರೇನ ಬಾಟಲ್ನ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸ್ಪ್ರೇಯಲ್ಲಿ ಒಂದು ಕಂಫರ್ಟ್ ಹಾಕ್ಕೊಂಡಿದ್ದೀನಿ, ಸ್ಯಾಚೆಟ್ಟು ಅಥವಾ ಒಂದು ಕ್ಯಾಪ್ ಆಗೋಷ್ಟು ಕಂಫರ್ಟು, ವೆನಿಗರು ಮತ್ತು ವಿಮ್ ಲಿಕ್ವಿಡು, ಈ ಮೂರು. ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ನಾನು ಈ ಸ್ಪ್ರೇನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸ್ಪ್ರೇ ಅಂತೂ ಒಂದು ಮ್ಯಾಜಿಕ್ ಥರನೇ ವರ್ಕ್ ಮಾಡುತ್ತೆ. ನಾವು ಹೊರಗಡೆ ಶಾಪ್ಗಳಲ್ಲಿ ಕೊಟ್ಟು ದುಡ್ಡು ಹಿಟ್ಟಾಗಿರ್ಬೋದು, ಈ ರೀತಿ ಜಿರಳೆ ಸಾಯೋಕ್ಕೆ ಏನೆಲ್ಲ ತರ್ತೀವಿ ಅದನ್ನೆಲ್ಲ ತಂದು ಹೊಡೆದ್ರೂ ಹೋಗ್ತಿರ್ಲಿಲ್ಲ ಜಿರಳೆ. ನೋಡಿ, ನಾನು ಎಲ್ಲೆಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದೀನಿ, ಇಲ್ಲನ್ನೆಲ್ಲ ಅಂದರೆ ಈ ರೀತಿ ಸಂಧಿಗಳು ರಾತ್ರಿ ಹೊತ್ತು ಕ್ಲೀನ್ ಮಾಡೋದ್ರಿಂದ ಸೊ ಜಿರಳೆಗೆ ಏನಾದರೂ ಫುಡ್ ಪಾರ್ಟಿಕಲ್ ಸಿಗುತ್ತೆ ಅಂದರೆ ಅಷ್ಟೇ ಬರುತ್ತೆ ತಿನ್ನೋಕ್ಕೆ. ಸೊ ಅದು ಯಾವುದೂ ಸಿಗದಲೇ ನಾವು ನೀಟಾಗಿ ಎಲ್ಲೆಲ್ಲೆಲ್ಲ ನಾವು ಕಿಚನಲ್ಲಿ ಅಡುಗೆ ಮಾಡುವಾಗ ಸಾಮಾನ್ಯವಾಗಿ ಇಲ್ಲೆಲ್ಲ ಉದುರುತ್ತೆ, ಬಟ್ ನಮಗದು ಕಾಣಲ್ಲ. ಸೊ ಅದಕ್ಕೆ ನಾವು ಈ ಸ್ಪ್ರೇ ಮಾಡಿಕೊಂಡು ಕ್ಲೀನಾಗಿ ಅಲ್ಲೆಲ್ಲ ಒರೆಸ್ಕೊಳ್ಳೋದ್ರಿಂದ, ಹಾಗೆಯೇ ಈ ಕ್ಯಾಬಿನೆಟ್ಸ್ನ ನೋಡಿ, ಈ ಹ್ಯಾಂಡಲ್ಸು ನಾವು ಅಡುಗೆ ಮಾಡುವಾಗ ಹಾಗೆ ಮುಟ್ಟಿರ್ತೀವಿ, ಸ್ವಲ್ಪ ಇದ್ರೂ ಕೂಡ ಜಿರಳೆ ಅನ್ನೋದು ಬಂದುಬಿಡುತ್ತೆ. ಸೊ ಅದಕ್ಕೆ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಪ್ರತಿದಿನ ನಾನು ನನ್ನ ರೊಟೀನಲ್ಲಿ ಇದಿರುತ್ತೆ. ಇದಕ್ಕೆಲ್ಲ ಕೇವಲ ಒಂದು 5 ನಿಮಿಷ ಅಷ್ಟೇ ಹಿಡಿಯುತ್ತೆ ಸ್ನೇಹಿತರೆ. ಪ್ರತಿದಿನ ಕ್ಲೀನ್ ಮಾಡೋದ್ರಿಂದ ಅಂಟೇನೂ ಇರಲ್ಲ. ಜಸ್ಟ್ ನಾವೇನಾದರೂ ಕೈಯಿಂದ ಮುಟ್ಟಿರ್ತೀವಿ ನೋಡಿ, ಈ ರೀತಿ ಈ ಎಡ್ಜಸ್ಗಳಿಗೆ ಚೆನ್ನಾಗಿ ಸ್ವಲ್ಪ ಒತ್ತು ಕೊಟ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡೋದನ್ನು ಪ್ರತಿದಿನ ರೂಢಿ ಮಾಡಿಕೊಂಡ್ರೆ ಜಿರಳೆ ಅನ್ನೋದು ಬರಲ್ಲ. ಹಾಗೆಯೇ ಒಂದು ಸ್ವಲ್ಪನೂ ಎಲ್ಲೂ ಮೂಲೆಗಳಲ್ಲಿ ಫುಡ್ ಪಾರ್ಟಿಕಲ್ಸ್ ಇರಬಾರ್ದು, ಕಸ ಆಗಿರ್ಬೋದು, ಈ ರೀತಿ ಇರಬಾರ್ದು. ಆ ರೀತಿ ಇದ್ದಾಗಲೇ ಅದನ್ನು ತಿನ್ನೋಕ್ಕೋಸ್ಕರ ಇನ್ಸೆಕ್ಟ್ಸು ಬರುತ್ತೆ. ಸೊ ಏನೂ ಅದಕ್ಕೆ ಸಿಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ಜಿರಳೆ ಬರಲ್ಲ ಸ್ನೇಹಿತರೆ. ಇನ್ನು ನಾವು ಸಿಂಕನ್ನು ಅಷ್ಟೇ ಬಹಳ ಚೆನ್ನಾಗಿ ಇಟ್ಕೋಬೇಕು. ಸಿಂಕಲ್ಲಿನೂ ಸೈಡ್ಸಲ್ಲೆಲ್ಲ ನಾವು ಪಾತ್ರೆ ತೊಳೆದಾಗ ಜಿಡ್ಡಿನಂಶ ಅಂಟ್ಕೊಂಡಿರುತ್ತಲ್ಲ, ಆ ಜಿಡ್ಡಿನಂಶ ಅಂಟ್ಕೊಂಡಾಗ ಆ ಜಿಡ್ಡನ್ನು ತಿನ್ನೋಕ್ಕೋಸ್ಕರ ಕೂಡ ಜಿರಳೆ ಅನ್ನೋದು
ಬರುತ್ತೆ ಸಿಂಕಿಂದನೇ ಬರೋದು, ಜಾಸ್ತಿ ಬರೋದು ಜಿರಳೆ ಸಿಂಕಿಂದನೇ ಬರುತ್ತೆ. ಸೊ ಸಿಂಕ್ ಮೇಂಟೆನೆನ್ಸ್ ಚೆನ್ನಾಗಾಯಿತು ಅಂತಂದರೆ ನಾವು ಮಾಡಿದ್ದೆ ಅದಲ್ಲಿ ಖಂಡಿತವಾಗ್ಲೂ ಜಿರಳೆ ಅನ್ನೋದು ಅವಾಯ್ಡ್ ಆಗುತ್ತೆ. ಸೊ ನಾನು ಪ್ರತಿದಿನ ಈ ರೀತಿ ಸಿಂಕ್ನ ಸೋಪ್ನ ಬಳಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸಿಲ್ವರ್ದು ಏನಿರುತ್ತೆ ಆ ಸ್ಕ್ರಬ್ಬರ್ನ ತೊಗೊಂಡು ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಜಿಡ್ಡಿನ ಅಂಶ ಎಲ್ಲ ಹೋಗುತ್ತೆ. ಹಾಗೆಯೇ ಒಂದು ಜಗ್ಗಷ್ಟು ನಾನು ಬಿಸಿ ನೀರನ್ನ ಕೂಡ ಕಾಯಿಸಿ ಪ್ರತಿದಿನ ಹಾಕ್ತೀನಿ. ಇನ್ನು ಬಿಸಿ ನೀರು ಕಾಯಿಸುವಾಗ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಹಾಕ್ತೀನಿ ಸ್ನೇಹಿತರೆ. ಸೊ ಅವಾಗ ಏನಾದರೂ ಸಿಂಕಲ್ಲಿ ಬ್ಲಾಕೇಜಸ್ ಇದ್ರೂ ಖಂಡಿತವಾಗ್ಲೂ ಬ್ಲಾಕೇಜ್ ಆಗೇ ಆಗುತ್ತೆ. ನಾವು ಪ್ರತಿದಿನ ಫುಡ್ ಪಾರ್ಟಿಕಲ್ಸ್ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಹಾಗೆ ತಟ್ಟೆ ಎಲ್ಲ ಇಟ್ಬಿಡ್ತಾರೆ. ಸೊ ಅದೆಲ್ಲ ಸೇರಿಕೊಂಡಿರುತ್ತೆ, ಕಟ್ಕೊಳ್ಳುತ್ತೆ. ಸೊ ಕಟ್ಕೊಂಡಾಗ ತುಂಬಾ ತೊಂದರೆ ಆಗುತ್ತೆ. ನೀರು ಹೋಗದೇ ಇದ್ದರೆ ಬ್ಯಾಡ್ ಸ್ಮೆಲ್ ಬಂದಾಗ ಕೂಡ ಅಷ್ಟೇ ಜಿರಳೆಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ನಾವು ಆ ಪೈಪನ್ನೇ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಈ ರೀತಿ ಬಿಸಿ ನೀರು ಹಾಕೋದ್ರಿಂದ ಎಲ್ಲ ಈಸಿಯಾಗಿ ಅದು ಕರಗಿ ಹೋಗ್ಬಿಡುತ್ತೆ ಏನಾದರೂ ಸಿಕ್ಕಾಕೊಂಡಿದ್ರೆ. ಸೊ ಆ ರೀತಿ ಸಿಕ್ಕಾಕೊಂಡಿಲ್ಲ ಅಂದರೆ ಪೈಪು ಕೂಡ ಕ್ಲಿಯರ್ ಇದ್ದರೆ ಅಲ್ಲೂ ಕೂಡ ಅಷ್ಟೇ ಏನೂ ಸಿಗಲ್ಲ ಜಿರಳೆಗೆ. ಸೊ ಅಲ್ಲಿಂದನೂ ಜಿರಳೆ ಬರೋದು ಅವಾಯ್ಡ್ ಆಗುತ್ತೆ. ಇನ್ನು ಈ ಸ್ಕ್ರಬ್ಬರ್ಸು ಸ್ನೇಹಿತರೆ, ನೀವು ಪಾತ್ರೆ ತೊಳೆದಿದ್ದಾದ ನಂತರ ನೈಟ್ ಮಾತ್ರ ಮರಿದೆ ಹೊರಗಡೆ ಇಡಿ. ಅದರಿಂದ ಕೂಡ ಬ್ಯಾಕ್ಟೀರಿಯಾ ಅನ್ನೋದು ಒದ್ದೆನ ಹಾಗೆ ಇಟ್ಬಿಟ್ರೆ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗುತ್ತೆ. ಸೊ ನಾವು ಮತ್ತೆ ಅದನ್ನು ನಾಳೆ ಹಾಗೆ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಫಾಲೋ ಮಾಡ್ಕೋಬೇಕು ಹುಷಾರಾಗಿ. ನಾನು ಸ್ಕ್ರಬ್ಬರ್ಸ್ನೆಲ್ಲ ಗಾಳಿಗೆ ಹೊರಗಡೆ ಒಣಗಕ್ಕೆ ಇಡ್ತೀನಿ, ಅದನ್ನು ಬೆಳಗ್ಗೆ ತೊಗೋತೀನಿ. ಇನ್ನು ನೋಡಿ, ಸಿಲಿಂಡರ್ ಏನಾದರೂ ನಿಮ್ಮದು ಈ ರೀತಿ ಹೊರಗಡೆ ಇರೋದಾದರೆ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಅದ್ರ ಮೇಲೂ ಕೂಡ ಫುಡ್ ಪಾರ್ಟಿಕಲ್ಸು ಅಥವಾ ಎಣ್ಣೆ ಜಿಡ್ಡು ನಾವು ಅಡುಗೆ ಮಾಡುವಾಗ ಸಿಡ್ದಿರುತ್ತೆ. ಸೊ ಇನ್ನೂ ನನಗೆ ಅಲ್ಲಿ ಹೋಲ್ ಹಾಕ್ಕೊಟ್ಟಿಲ್ಲ. ಸೊ ಅದು ಹೋಲ್ ಹಾಕ್ಕೊಟ್ಮೇಲೆ ಇದು ಕೆಳಗಡೆ ಹೋಗುತ್ತೆ ಸಿಲಿಂಡರು, ಕೆಳಗಡೆ ಪಾರ್ಕಿಂಗಲ್ಲಿಡೋ ಒಂದು ವ್ಯವಸ್ಥೆ ಇದೆ. ಬಟ್ ಇದು ಇನ್ನೂ ಆಗಲಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಟೆಂಪ್ರರಿಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ. ನೋಡಿದ್ರೆ ಅಲ್ವಾ, ಇದಿಷ್ಟೇ ಸ್ನೇಹಿತರೆ. ಈ ಸ್ಪ್ರೇನ ಬಳಸ್ಕೊಂಡು ನಾನು ಕಿಚನ್ ಕ್ಯಾಬಿನೆಟ್ಸ್ನ ಮತ್ತು ಗೋಡೆಗಳನ್ನ ಎಲ್ಲ ಕ್ಲೀನ್ ಮಾಡ್ತೀನಿ. ಹಾಗೆ ಮರಿದಲ್ಲೇ ನಾವು ಗೋಡೆ, ಗ್ಯಾಸ್ ಎದುರುಗಡೆ ಏನಿದೆಯಲ್ಲ ಗೋಡೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ಪ್ರತಿದಿನ. ಸೊ ಜಿಡ್ಡಿನ ಅಂಶ ನಮಗೆ ಕಾಣದೇ ಇದ್ರೂ ಆಗಿರುತ್ತೆ. ನಾವು ಕಿಚನಲ್ಲಿ ಅಡುಗೆ ಮಾಡೋದ್ರಿಂದ ಸಿಡ್ದಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಜಿರಳೆಗೆ ಎಲ್ಲಿಂದ ಕೂಡ ಏನೂ ಕೂಡ ಸಿಗಲ್ಲ ತಿನ್ನಬೇಕು ಅಂತ. ಸೊ ಆಟೋಮೆಟಿಕ್ಕು ಜಿರಳೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಹೋಗ್ತಾ ಹೋಗ್ತಾ ಈ ಸ್ಪ್ರೇನ ಕೂಡ ಬಳಸೋದ್ರಿಂದ ಆ ಘಾಟಿಗೆ ಬರೋದಿಲ್ಲ. ಮತ್ತು ನೀವು ಯಾವಾಗ ಬೆಳಗ್ಗೆ ನೀವು ಎದ್ದು ಬರ್ತಿರಲ್ಲ ಅಥವಾ ಮಧ್ಯರಾತ್ರಿ ಏನಾದರೂ ನೀರು ಬೇಕು ಅಂತ ಬಂದು ನೋಡಿ, ಅವಾಗೂ ಕೂಡ, ಯಾಕೆಂದರೆ ಮಧ್ಯರಾತ್ರಿಯಲ್ಲಿ ಕತ್ತಲಲ್ಲೇ ಜಿರಳೆ ಅನ್ನೋದು ನಮಗೆ ಸಿಗೋದು. ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ನಾನು ಎಷ್ಟೊಂದು ಸರ್ತಿ ಬಂದು ನೋಡ್ತಿರ್ತೀನಿ ಯಾವಾಗಾದ್ರು ನಂಗೆ ಎಚ್ಚರ ಆದಾಗ. ಬಟ್ ಒಂದೂ ಜಿರಳೆ ಕಾಣಿಸ್ತಾ ಇಲ್ಲ. ಮೊದಲಾದರೆ ಇರ್ತಿತ್ತು, ಮಿಡ್ ನೈಟಲ್ಲೆಲ್ಲ ನೋಡಿದ್ರೆ ಗ್ಯಾಸ್ ಮೇಲೆ ಇರ್ತಿತ್ತು. ಬಟ್ ಈಗ ನಾನು ಈ ಸ್ಪ್ರೇನ ಬಳಸಿದಾಗಿಂದ ಅದು ಕೂಡ ನನಗೆ ಸಿಗ್ತಾ ಇಲ್ಲ. ಸೊ ಈ ಸ್ಪ್ರೇ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಇದು ನೋಡ್ತಾ ಇರ್ಬೋದು. ಇನ್ನು ಇದೆಲ್ಲ ಆದಮೇಲೆ ನೀವು ಕಿಚನ್ನ ಕಸ ಗುಡಿಸೋದನ್ನು ಮರಿಬೇಡಿ, ಏಕೆಂದರೆ ಕೆಳಗಡೆ ಕೂಡ ಫುಡ್ ಪಾರ್ಟಿಕಲ್ಸ್ ಅನ್ನೋದು ಬಿದ್ದಿರುತ್ತೆ. ನೋಡಿ ಎಷ್ಟು ನೀಟಾಗಿದೆ ಅನಿಸ್ತಾ ಇದೆ ಕಿಚನು. ಆದರೂ ನಾನು ಕಸನ ಸಂದಿಗೊಂದಿಯಿಂದ ಎಲ್ಲ ನೀಟಾಗಿ ಈ ರೀತಿ ಗುಡಿಸಿದಾಗ ನೋಡಿ ಎಷ್ಟೊಂದೆಲ್ಲ ಸಿಗುತ್ತೆ. ಇಷ್ಟೆಲ್ಲ ಫುಡ್ ಪಾರ್ಟಿಕಲ್ಸ್ ನಾವು ಕೆಳಗಡೆ ಬಿಟ್ಟಿದ್ದೀವಿ ಅಂದರೆ ಜಿರಳೆ ಆಟೋಮೆಟಿಕ್ ಬರುತ್ತೆ. ಸೊ ನಮ್ಮ ಹಾಗೆ ಅದಕ್ಕೂ ಊಟ ಬೇಕಲ್ವ, ಊಟನ ಹುಡುಕೊಂಡೇ ಬರುತ್ತೆ ಅಲ್ವಾ ಜಿರಳೆ. ಸೊ ನಾವು ಏನೂ ಬಿಡಲಿಲ್ಲ ಅಂದಾಗ 1 ದಿನ 2 ದಿನ ಬಂದು ಅದಕ್ಕೂ ಏನೂ ಸಿಗಲ್ಲ ಅಂತ ಗೊತ್ತಾಗ ಆಟೋಮೆಟಿಕ್ ಹೋಗುತ್ತೆ. ಸೊ ಇದು ಒಂದು ಟೆಕ್ನಿಕ್ಕು. ಈ ಟ್ರಿಕ್ಸ್ನ ನಾವು ಕಂಡುಹಿಡ್ಕೋಬೇಕು. ಈ ರೀತಿ ನಾನು ಪ್ರತಿದಿನ, ಇದು ಒಂದು ರೊಟೀನು, ನಂದು ನೈಟ್ ರೊಟೀನು. ಕಸವನ್ನು ಗುಡಿಸಿ ಮತ್ತು ಕಸನ ಹೊರಗಡೆ ಬಿಸಾಕಬಾರ್ದು ನೈಟ್ ಟೈಮು. ಸೊ ಇದು ಮನೆಯಲ್ಲೇ ನಾನು ಈಚೆ ಬಾಲ್ಕನಿಲಿ ಕಸನ ಹಾಗೆ ಇಟ್ಟಿರ್ತೀನಿ. ಅದನ್ನು ನಾನು ಬೆಳಗ್ಗೆನೇ ಹೊರಗಡೆ ಹಾಕೋದು. ಆದರೆ ಕಿಚನ್ನ ಮಾತ್ರ ಕ್ಲೀನ್ ಮಾಡ್ತೀನಿ. ನೀವು ಬೇಕಿದ್ದರೆ ಬಟ್ಟೆ ತೊಗೊಂಡು ಹಾಗೆ ಒರೆಸ್ಕೋಬೋದು. ಬಟ್ ನಾನೇನು ಒರೆಸೋಕ್ಕೆ ಹೋಗಲ್ಲ. ಪ್ರತಿದಿನ ಮನೆ ಒರೆಸೋದ್ರಿಂದ ಬೆಳಗ್ಗೆ ಒರೆಸ್ತೀನಿ ಅಂತ ಕಸ ಮಾತ್ರ ಕಂಪಲ್ಸರಿ ಗುಡಿಸ್ತೀನಿ. ಈಗ ನೋಡ್ತಿರ್ಬೋದು, ನನ್ನ ಈ ಟೀ ಬಟ್ಲು ಕೂಡ ಅಷ್ಟೇ. ನನ್ನ ಮಗ ನೆನ್ನೆ ಸಾಯಂಕಾಲ ಟೀ ಮಾಡಿದ, ಸ್ವಲ್ಪ ಅದನ್ನು ಹುರಿ ಫ್ಲೇಮ್ ಜಾಸ್ತಿ ಇಟ್ಟು ಸೀದಂಗಾಗಿದೆ. ಸೊ ಅದೇ ಬಟ್ಲಿಗೆ ನಾನು ನೀರನ್ನು ಹಾಕ್ಕೊಂಡು, ಸೊ ಉಪ್ಪನ್ನ ಹಾಕಿರೋದ್ರಿಂದ ಆ ಉಪ್ಪಿಂದ ನನಗೆ ಈ ರೀತಿ ಸೀದಿರುವಂತಹ ಕರೆ ಕಟ್ಟಿರುವ ಕರೆನೂ ಹೋಗುತ್ತೆ. ಹಾಗೆಯೇ ಸಿಂಕು ಕೂಡ ನಾನು ಬಿಸಿ ನೀರನ್ನ ಹಾಕಿ ಕ್ಲೀನ್ ಮಾಡೋಕ್ಕೂ ಆಗುತ್ತೆ ಅಂತ ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಬಾದಾಮನ್ನ ಕೂಡ ನೆನೆ ಹಾಕ್ತಾಯಿದ್ದೀನಿ. ಈ ಒಂದು ಗುಡ್ ಹ್ಯಾಬಿಟ್, ಈ ಬಾದಾಮನ್ನ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ನಮಗೆ ಎಷ್ಟೋ ಬೆನಿಫಿಟ್ಸ್ ಇದೆ, ತುಂಬ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಸೊ ನಾನು ಇದನ್ನು ಕೂಡ ನನ್ನ ನೈಟ್ ರೊಟೀನಲ್ಲಿ ಫಾಲೋ ಮಾಡ್ತೀನಿ. ಈ ರೀತಿ ನೆನೆಸಿಡೋದು ಕೂಡ ನಂದು ನೈಟ್ ರೊಟೀನಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ಎಲ್ಲರೂ, ನಾವು ಚಿಕ್ಕವರಾದರೆ 3, ದೊಡ್ಡವ್ರಿಗಾದರೆ 4 ತಿನ್ಬೋದು. ಏರ್ ಫಾಲ್ ಕಂಟ್ರೋಲ್ ಆಗಿರ್ಬೋದು. ಮತ್ತು ಇನ್ನು ಮಕ್ಕಳಿಗೆ ನೆನೆಸಿ ಸಿಪ್ಪೆ ತೆಗೆದು ಬಾದಾಮಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕೊಡೋದ್ರಿಂದ ಅವ್ರಿಗೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದನ್ನು ಕೂಡ ನಾನು ಫಾಲೋ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಲ್ವ, ಈ ನೀರನ್ನ ಕಾಯಿಸ್ಕೊಂಡಿದ್ದೀನಿ. ಇದು ನೀರಲ್ಲೇ ನಾನು
ಕಿಚನ್ ಕ್ಲೀನ್ ಮಾಡಿರುವಂತಹ ಟವೆಲ್ ನ್ಯಾಪ್ಕಿನ್ ಏನಿದೆ ಅದನ್ನು ಚೆನ್ನಾಗಿ ಬಿಸಿನೀರಲ್ಲೇ ಈ ರೀತಿ ಡೈಲಿ ವಾಶ್ ಮಾಡ್ಕೊತೀನಿ. ಇಲ್ಲಾಂದರೆ ಅದರಲ್ಲೂ ಕೂಡ ಅಷ್ಟೇ ನಾವು ಬರೀ ಕೈಯಿಂದ ವಾಶ್ ಮಾಡಿದ್ರೆ ಹೋಗಲ್ಲ, ಬ್ಯಾಕ್ಟೀರಿಯಾ ಅನ್ನೋದು ಇದ್ದೇ ಇರುತ್ತೆ, ಗಲೀಜು ಅನ್ನೋದು. ಸೊ ಅದರಿಂದ ಕೂಡ ನೆಕ್ಸ್ಟ್ ಮಾರ್ನಿಂಗ್ ನಾವು ಮತ್ತೆ ಯೂಸ್ ಮಾಡೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಅನ್ನೋದು ಆಗುತ್ತೆ. ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಏನೇ ಇದ್ರೂ ಅದು ಸಾಯುತ್ತೆ. ಸೊ ಅದನ್ನು ಕೂಡ ನೀಟಾಗುತ್ತೆ. ಸೊ ಈಗ ಅದನ್ನು ನಾನು ನೋಡಿದ್ರಲ್ಲ ಸಿಂಕ್ಗೆ ಈ ರೀತಿ ಪ್ರತಿದಿನ ಮಳ್ಸಿರುವಂತಹ ಉಪ್ಪು ಹಾಕಿ ಮಳ್ಸಿರುವಂತಹ ನೀರನ್ನು ಹಾಕ್ತೀನಿ. ಸೊ ದಟ್ ನನ್ನ ಸಿಂಕ್ ಪೈಪು ಕೂಡ ಕ್ಲೀನಾಗಿರುತ್ತೆ. ಸೊ ಅಲ್ಲಿಂದ ಕೂಡ ಜಿರಳೆ ಬರುವಂತಹ ಸಾಧ್ಯತೆ ಇರಲ್ಲ. ಈಗ ಮತ್ತೊಂದು ಸತಿ ನಾನು ಪಾತ್ರೆ ಎಲ್ಲ ವಾಶ್ ಆದಮೇಲೆ ಅಲ್ಲಿ ಸಿಡ್ದಿರುವಂತಹ ನೀರನ್ನು ಕೂಡ ಹಾಗೆಯೇ ಬಟ್ಟೆಯಲ್ಲಿ ವೈಪ್ ಮಾಡಿಕೊಂಡು ಮತ್ತೊಂದು ಸತಿ ನೀರಲ್ಲಿ ಬಟ್ಟೆನ ಜಾಲಿಸಿ ಇನ್ನು ನಾವು ವಾಶ್ ಮಾಡಿರುವಂತಹ ಕಿಚನ್ ನ್ಯಾಪ್ಕಿನ್ಸ್ ಏನಿರುತ್ತೆ ಅದನ್ನು ಕೂಡ ಅಷ್ಟೇ ನಾವು ಚೆನ್ನಾಗಿ ಒಣಗಿಸಿ ಮತ್ತೆ ನಾವು ಯೂಸ್ ಮಾಡಬೇಕು. ಸೊ ಅದನ್ನು ನಾನು ಹೊರಗಡೆ ಗಾಳಿಗೆ ಒಣಗಿಸ್ತೀನಿ ಪ್ರತಿದಿನ. ಈಗ ನೋಡ್ತಿರ್ಬೋದು ಏನೇನಿತ್ತು ಅದನ್ನೆಲ್ಲ ನಾನು ಒಣಗಿಸೋಕ್ಕೆ ಅಂತ ತೊಗೊಂಡೋಗಿದ್ದೀನಿ. ಅಷ್ಟೊತ್ತಿಗೆ ಒಂದು ಗ್ಲಾಸು ಬಿಸಿ ನೀರನ್ನ ಕುಡಿದು ಮಲಗೋ ಅಭ್ಯಾಸನೂ ಇದೆ ನನಗೆ. 1 ಗ್ಲಾಸ್ ಆಗೋಷ್ಟು ಉಗುರು ಬೆಚ್ಚಗಿನ ನೀರನ್ನ ಕುಡಿತೀನಿ. ತುಂಬ ಬಿಸಿ ಕೂಡ ಕುಡಿದು ಮಲ್ಕೋಬಾರ್ದು ನೈಟ್ ಟೈಮು. ತುಂಬ ಬಿಸಿ ನೀರು ಕುಡಿದು ಮಲಗಿದ್ರೆ ಎದೆ ಉರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ. ಸೊ ಅಷ್ಟೊತ್ತಿಗೆ ಬನ್ನಿ ನ್ಯಾಪ್ಕಿನ್ಸ್ನೆಲ್ಲ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡೋದ್ರಲ್ಲ ಬಿಸಿನೀರಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹೊರಗಡೆ ಒಣ ಹಾಕ್ತೀನಿ. ನೋಡ್ತಿರ್ಬೋದು ನನ್ನ ಸಿಂಕು ಕೂಡ ಎಷ್ಟು ಫ್ರೆಶ್ ಆಗಿದೆ ಅಂತ. ಸಿಂಕ್ ಒಂದನ್ನು ನಾವು ನೀಟಾಗಿ ಇಟ್ಕೊಂಡ್ರೆ ಗ್ಯಾಸ್ ಕೆಳಗಡೆ ಆಗಿರ್ಬೋದು ಮೂಲೆಗಳಲ್ಲಿ ನೀಟಾಗಿ ಇಟ್ಕೊಂಡ್ರೆ ಜಿರಳೆ ಅನ್ನೋದು ಬರೋದಿಲ್ಲ. ನೋಡಿದ್ರಲ್ಲ 3 ನ್ಯಾಪ್ಕಿನ್ನು ಕೂಡ ನಾನು ವಾಶ್ ಮಾಡಿ ಒಣ ಹಾಕಿದ್ದೀನಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಗಾಳಿ ಆಡಿದ್ರೆ ಅದರಲ್ಲೂ ಕೂಡ ಅಷ್ಟೇ ಗಲೀಜಂಶ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಸೊ ಈಗ ಟೋಟಲಿ ನನ್ನ ಕಿಚನ್ನು ಕ್ಲೀನ್ ಆಯಿತು ನೋಡ್ತಿರ್ಬೋದು. ಸೊ ಎಲ್ಲೂ ಕೂಡ ಒಂದು ಚೂರು ಕೂಡ ಜಿರಳೆಗಳಿಗೆ ಫುಡ್ ಪಾರ್ಟಿಕಲ್ಸ್ ಅನ್ನೋದು ಸಿಗಲ್ಲ. ಸೊ ಆವಾಗ ಜಿರಳೆ ಅನ್ನೋದು ಆಟೋಮ್ಯಾಟಿಕಲಿ ಅವಾಯ್ಡ್ ಆಗುತ್ತೆ. ಈಗ ನೋಡ್ತಿರ್ಬೋದು ಸ್ವಲ್ಪ ನೀರು ಬಿಸಿನೇ ಆಗಿಬಿಡ್ತು. ಸೊ ಅದಕ್ಕೆ ಸ್ವಲ್ಪ ತಾದ್ಮೇಲೆ ಕುಡಿಯೋಣ ಅಂತ ಹಾಗೆ ಇಟ್ಟಿದ್ದೀನಿ ಮಾತಾಡ್ಕೊತ. ಸೊ ಹಾಗೆ ನೀವು ನೋಡ್ತಿರ್ಬೋದು ಈ ಬಟ್ಲಲ್ಲಿ ನಾನು ಸ್ವಲ್ಪ ನೀರನ್ನ ಹಾಗೆ ಇಟ್ಟಿದ್ದೀನಿ. ಬರೀ ನೀರನ್ನು ಗ್ಯಾಸ್ನ ಬಿಡಬಾರ್ದು ಅಂತಾರೆ. ಸೊ ಪ್ರತಿದಿನ ಅದನ್ನು ಫಾಲೋ ಮಾಡ್ತೀನಿ. ಇನ್ನು ಗ್ಯಾಸ್ನ ಆಫ್ ಮಾಡೋದನ್ನು ಮರಿಬೇಡಿ ನೈಟ್ ಟೈಮು ಫಾರ್ ಸೇಫ್ಟಿ. ಸೊ ಬಟ್ ನಾನು ಕಿಟಕಿನ ಕೂಡ ಕ್ಲೋಸ್ ಮಾಡೋದನ್ನು ಮರಿಬೇಡಿ. ಆದರೆ ಅಲ್ಲಿಂದ ಕೂಡ ಪಲ್ಲಿ ಜಿರಳೆ ಬರೋ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಈ ಎಲ್ಲ ಪ್ರಿಕಾಷನ್ಸ್ನು ನಾವು ತೊಗೊಂಡಲ್ಲಿ ಜಿರಳೆ ಅನ್ನೋದು ಮನೆಗೆ ಬರೋದಿಲ್ಲ ಸ್ನೇಹಿತರೆ. ಸೊ ಈಗ ನಾನು ಹೊರಗಡೆ ಬಾಲ್ಕನಿ ಡೋರ್ ಕೂಡ ಲಾಕ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಎಲ್ಲನೂ ಒಂದು ಸರ್ತಿ ಮತ್ತೊಂದು ಸರ್ತಿ ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಅನಿಸಿದ್ಮೇಲೆ ಮತ್ತು ನಾನು ಲೈಟ್ನ ಆಫ್ ಮಾಡಿ ಹೋಗ್ತೀನಿ ಸ್ನೇಹಿತರೆ. ಸೊ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬಿಸಿ ನೀರು ಕುಡಿಯೋದಿತ್ತಲ್ವ ನೀರನ್ನ ಕೊಡ್ಕೊತಾ ಹಾಗೆ ಸೀರಿಯಲ್ ಕೂಡ ನೋಡ್ತಿದ್ದೆ. ಇನ್ನು ಕರಿಮಣಿ ಸೀರಿಯಲ್ ಬರ್ತಿತ್ತು. ಇದನ್ನು ನೋಡಿ ನಾನು ನೀರನ್ನ ಕುಡಿತಾ ಟಿವಿ ನೋಡ್ತಿದ್ದೆ. ಸೊ ನಿಮಗೆಲ್ಲ ಯಾವ ಸೀರಿಯಲ್ ಫೇವ್ರೇಟ್ ಅನ್ನೋದು ಕಮೆಂಟ್ ಮಾಡಿ. ನನಗೆ ಕರಿಮಣಿ ಸೀರಿಯಲ್ ಇಷ್ಟ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಪ್ರತಿದಿನ 1 ಲೋಟ ಉಗುರು ಬೆಚ್ಚಗೆ ನೀರು ಕುಡಿದು ಮಲ್ಕೊಳ್ಳಿ. ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಸ್ಕಿನ್ ಕೂಡ ಅಷ್ಟೇ ಗ್ಲೋನೆಸ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಜಾಸ್ತಿ ನೀರನ್ನ ತೊಗೊಳೋದ್ರಿಂದ. ಮತ್ತು ಇದಾದ ನಂತರ ನಾನು ವಾಕ್ ಮಾಡ್ತೀನಿ. ಒಂದು ಕಂಪಲ್ಸರಿ ಒಂದು 1/4 ಗಂಟೆನ ವಾಕಿಂಗ್ಗೆ ಅಂತ ನೈಟ್ ಇಟ್ಕೋತೀನಿ. ಸೊ ನಮ್ಮ ಬಾಡಿ ಟಯರ್ಡ್ ಆದಾಗ ಸೊ ವಾಕ್ ಮಾಡಿ ನಮಗೆ ಬಾಡಿ ಸ್ವಲ್ಪ ಟಯರ್ಡ್ ಫೀಲ್ ಆದಾಗ ಕಣ್ಣು ತುಂಬ ನಿದ್ರೆ ಅನ್ನೋದು ಬರುತ್ತೆ. ಹಾಗೆಯೇ ನಿಮ್ಮ ಕಿಚನ್ನು ಅಷ್ಟೇ ಎಷ್ಟು ಸುವಾಸನೆಯಿಂದ ಕೂಡಿರುತ್ತೆ ಗೊತ್ತಾ. ನಾವು ಕಂಫರ್ಟು ಮತ್ತು ವಿನೆಗರು ವಿಮ್ ಲಿಕ್ವಿಡ್ ಇದೆಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಇರುತ್ತೆ. ಸೊ ನೀವು ಬೆಳಗ್ಗೆ ಎದ್ದು ಹೋದಾಗ ನಿಮ್ಮ ಆ ಒಂದು ಕಿಚನ್ ಪರಿಮಳನೇ ನಿಮಗೆ ಒಂದು ಮೂಡು ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ, ಕಿಚನ್ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಅಷ್ಟೇ ಕೆಲಸಗಳು ಅಷ್ಟೇ ಮಾಡೋಕ್ಕೆ ಖುಷಿ ಅನಿಸುತ್ತೆ. ಏನಿದು ನೋಡ್ತಿರ್ಬೋದು ನಾನು ಏನೆಲ್ಲ ಗಿಡ ಇಟ್ಕೊಂಡಿದ್ದೀನಿ ಅಂತ ನೋಡಿ. ದೊಡ್ಡ ಪತ್ರೆ, ಒಂದಲಗ, ಹಾಗೆಯೇ ಬ್ರಾಹ್ಮಿ ಲೀಫು ಮತ್ತು ತುಳಸಿ ಗಿಡ ಆಗಿರ್ಬೋದು, ಮನಿ ಪ್ಲ್ಯಾಂಟು ಮತ್ತು ಅಲೋವೆರಾನ ಸ್ಕಿನ್ ಕೇರ್ಗೆ ಹೇರ್ ಕೇರ್ಗೆ ಅಂತಲೇ ಬಳಸ್ಕೊತೀನಿ. ಇನ್ನು ದೊಡ್ಡ ಪತ್ರೆ ಕಫ ಎಲ್ಲ ಕಟ್ಟಿದಾಗ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಈ ಬ್ರಾಹ್ಮಿ ಲೀಫ್ ಏನಿದೆ ಅದನ್ನು ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಹಾಗೂ ನನಗೆ ಹಚ್ಕೋತೀನಿ. ಸೊ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ನನ್ನ ನೈಟ್ ರೂಟೀನ್ ಆಗಿತ್ತು. ಸೊ ಎಲ್ಲವನ್ನು ಒಂದು ಸರ್ತಿ ರೀಚೆಕ್ ಮಾಡಿ ನಂತರ ನಾನು ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋಕ್ಕೂ ಮುಂಚೆ ಮಕ್ಕಳು ಮಲಗಿದಾರಾ, ಹೊಚ್ಕೊಂಡಿದ್ದಾರಾ, ಅಂದರೆ ರೋಗನ ಕ್ಲೀನಾಗಿ ಹೊಚ್ಕೊಳ್ಳಲ್ಲ ಚಿಕ್ಕ ಮಗ, ಅದು ಹೊಚ್ಕೊಂಡಿದ್ದಾನಾ ಇಲ್ವಾ ಅಂತ ಕ್ಲೀನಾಗಿ ಚೆಕ್ ಮಾಡಿ ಮತ್ತು ಅವ್ರಿಗೂ ಕೂಡ ಸೊಳ್ಳೆ ಎಲ್ಲ ಇದ್ದರೆ ಫ್ಯಾನ್ ಎಲ್ಲ ಆನ್ ಮಾಡಿ ಮತ್ತು ನಾನು ದೇವರಿಗೆ ನಮಸ್ಕಾರನ ಮಾಡಿ ನಿದ್ರೆಗೆ ಹೋಗುವಂತಹದ್ದು. ಇದಿಷ್ಟು
ನನ್ನ ರೊಟ್ಟಿನಲ್ಲಿ ಪ್ರತಿದಿನ ಕಂಪಲ್ಸರಿ ಇರುತ್ತೆ. ಅದೆಷ್ಟೇ ಕಷ್ಟ ಆದರೂ ಅಷ್ಟೇ, ಎಷ್ಟೇ ಟಯರ್ಡ್ ಆಗಿದ್ರೂ ಕಿಚನನ್ನು ಕ್ಲೀನ್ ಮಾಡಿದೆ. ಇವತ್ತು ಹೇಗೆ ಮಾಡಿದ್ದೀನೋ ಪ್ರತಿದಿನವೂ ಹಾಗೆ ಮಾಡ್ತೀನಿ. ಹಾಗೆ ನಾನು ನಿದ್ರೆ ಅಂತೂ ನನಗೆ ಬರಲ್ಲ. ಸೊ ಇದಿಷ್ಟು ನನ್ನ ನೈಟ್ ರೊಟೀನ್ ಆಗಿದೆ. ನಿಮಗಾಗಿ ಈ ರೊಟೀನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ. ಬಾಯ್ ಸ್ನೇಹಿತರೆ, ಹ್ಯಾವ್ ಅ ಗುಡ್ ಡೇ. ಮತ್ತೊಂದು ಲಾಗ್ ಒಂದಿಗೆ ನಾಳೆ ಸಿಗ್ತೀನಿ.